ಈಗ ನಿನ್ನೆ ಆಗಿದ್ದು ಮುಖ್ಯಮಂತ್ರಿಗಳು ಬಂದಿದ್ರು ಮತ್ತು ಹೋಮ್ DCM ಬಂದಿದ್ದರು, ರಾಮಲಿಂಗ ರೆಡ್ಡಿ ಅವರು ಬಂದಿದ್ದರು. ಮನೆ ಬಿದ್ದವರಿಗೆಲ್ಲ ಮನೆ ಕಟ್ಕೊಳ್ಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಯಾಕೆ ಬಿತ್ತು ಏನು ಬಿತ್ತು ಅಂತ ತನಿಖೆಗಳಿದೆ, ಗೊತ್ತಾಗುತ್ತೆ ಏನಾಗಿದೆ ಎಫೆಕ್ಟ್ ಏನು ಅಂತ. ಇಲ್ಲಿ ಸುಮಾರು ನನಗೆ ಗೊತ್ತಿರೋ 4 ಜನ ತೀರೋಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇವಾಗ ಅದೆಲ್ಲ ನೋಡಿ ಇಲ್ಲಿ ನಮ್ಮ ಕಾರ್ಪೊರೇಷನು ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಎಲ್ಲ ಬರ್ತಾರೆ. ಇದು ಅಷ್ಟೇ, ಇದಕ್ಕೇನೋ ವ್ಯವಸ್ಥೆ ಮಾಡಬೇಕು. ನಿನ್ನೆ ಸುಮಾರು 40 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಚೋಲ್ಟ್ರಿ ಮಾಡಿ ಎಲ್ಲ ನಮ್ಮ ಯುವರಾಜ್ ಅವರು ಮಾಡಿಟ್ಟಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಏನು ಸಹಾಯ ಬೇಕೋ ಮಾಡ್ತೀವಿ. ಹೌದೌದು. ಈಗ ಇದು ಫೈರ್ ಆಕ್ಸಿಡೆಂಟ್ ಇದ್ದಂಗೆ ಕಾಣ್ತದೆ. ಅದು ತಪ್ಪಿಸ್ಬೇಕು ಅಂದರೆ ಅದು ಭಾಳ ದೊಡ್ಡ ಕ್ರಮ ತಗೋಬೇಕಾಗ್ತದೆ. ಇಲ್ಲೇನಾಗಿದೆ, ಆ ಕಾಲದಿಂದ ನೋಡ್ತಾ ಇದ್ದೀವಿ, 8 ಫ್ಲೋರು 10 ಫ್ಲೋರು ಪ್ಲ್ಯಾನ್ ಇರಲ್ಲ, ಬಿಲ್ಡಿಂಗ್ ಬರ್ತಾ ಇರ್ತದೆ. ಇವೆಲ್ಲ ಇರೋದು ಭಾಳ ತೊಂದರೆ. ಪ್ಲ್ಯಾನ್ ಪ್ರಕಾರ ಕಟ್ಟಿದ್ರೆ ತೊಂದರೆ ಆಗೋಲ್ಲ, ಪ್ಲ್ಯಾನ್ ಇಲ್ಲದೆ ಕಟ್ಟಿ ಹಿಂಗೆಲ್ಲ ಕಟ್ಟಿ ಅದು ಹೊರ ರಾಜ್ಯದಿಂದ ಬರ್ತಾ ಇಲ್ಲ, ಏನು ಇಷ್ಟ ಬಂದಂಗೆ ಕಟ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಇವಾಗ ನಮ್ಮ DCM ಅವರು ಹೇಳಿದರೆ ಇನ್ನು ಮುಂದೆ ಕಟ್ಟಕ್ಕೆ ಬಿಡಲ್ಲ ಅಂತ, ಅದು ಮಾಡಿದ್ರೆ ಭಾಳ ಒಳ್ಳೆಯದು.